ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದಂತಹ ಒಂದು ಶಿಕ್ಷಣ ನೀತಿ ಇರಬೇಕು ಅಂತೇಳಿ ಕಳೆದ ಹಲವಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಿದ್ವಿ. ಸೊ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಏನು SEP ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತೇಳಿ ಒಂದು ಹೊಸ ಕಮಿಟಿಯನ್ನ ನೇಮಕ ಮಾಡಿಬಿಟ್ಟು ಅದರ ವರದಿಯನ್ನು ಸಹಿತ ಪಡೆದಾಯ್ತು. ಪಡೆದಿಗಾಗಲೇ ಸುಮಾರು 6 ತಿಂಗಳಿಗಿಂತನೂ ಜಾಸ್ತಿ ಆಗಿದೆ. ಸೊ ಈಗ ಆ ಆರ್ಡರ್ಸ್ ಅನ್ನ ಅಂದ್ರೆ ಏನು ಅವರು ಇದನ್ನ ಸಲಹೆಗಳನ್ನು ನೀಡಿದಾರೋ ಅಥವಾ ಒಂದೇನು ಪಾಲಿಸಿಯನ್ನ ಮಾಡಿದಾರೋ ಅದನ್ನ ಇಡೀ ರಾಜ್ಯದ ಜನತೆ ಕುತೂಹಲದಿಂದ ನೋಡ್ತಾ ಇದೆ. ಅದನ್ನ ಇದು ಪಬ್ಲಿಕ್ ಡೊಮೈನ್ಗೆ ಚರ್ಚೆಗಾದ್ರೂ ಬಿಡಬೇಕು, ಇಲ್ಲ ಕ್ಯಾಬಿನೆಟ್ ಅಲ್ಲಿ ಅದನ್ನು ಪಾಸ್ ಆದ್ರೂ ಮಾಡಬೇಕು. ಸೊ ಈಗ ಯಾವುದನ್ನು ಮಾಡದೆ ಈಗ ಸಾರ್ವಜನಿಕರ ಹಣದಲ್ಲಿ ಆ ಒಂದು ಕಮಿಟಿಯನ್ನ ಮಾಡಿಬಿಟ್ಟು ವರದಿಯನ್ನ ತಗೊಂಡು ಸೊ ಅದನ್ನ ನಾವು ಏನು 2.5 ವರ್ಷದಿಂದ ಕಾಯ್ತಾ ಇದ್ವು ಅದನ್ನ ಜಾರಿಗೊಳಿಸದೆ ಅಥವಾ ಚರ್ಚೆಗೂ ಬಿಡದೆ ಸುಮ್ಮನೆ ಕೂತ್ಕೊಂಡ್ರೆ ಅದೇನಾಗುತ್ತೆ ಅಂತಂದ್ರೆ ಇಡೀ ಶಿಕ್ಷಣ ವ್ಯವಸ್ಥೆ ಗೊಂದಲದಲ್ಲಿ ನಿಲ್ಲುತ್ತೆ. ಸೊ ನಮ್ಗೆ ಈಗಾಗಲೇ ಗೊತ್ತಿದೆ, ಇಡೀ ದೇಶದಲ್ಲಿ ಕರ್ನಾಟಕ ಶೈಕ್ಷಣಿಕವಾಗಿ ಬಹಳಷ್ಟು ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಕಾರಣ ಏನು ಅಂದ್ರೆ ಇಡೀ ಸೌತ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಲಾಸ್ಟ್ ಪ್ಲೇಸ್ ಅಲ್ಲಿ ಐತಿ. ಸೊ ಈ ದೇಶದಲ್ಲಿ ನೀವು ಬಿಹಾರನ್ನ ತಗೊಳ್ಳೋದ್ರೆ ಅದಕ್ಕಿಂತಲೂ ಕೆಳ ಹಂತಕ್ಕೆ ನಾವು ಹೋಗಿದೀವಿ ಈಗಾಗಲೇ. ಸೊ ಆ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಗತಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾವು ಕೃಪಾ ಸಂಘಟನೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಈ ಕೂಡಲೇ ಸೊ SEPಯನ್ನ ಪಬ್ಲಿಕ್ ಡೊಮೈನ್ಗೆ ಬಿಟ್ಟು ಪಬ್ಲಿಕ್ ಚರ್ಚೆಗೆ ಬಿಟ್ಬಿಟ್ಟು ಅದರಲ್ಲಿ ಸಾಧಕ ಬಾಧಕಗಳನ್ನ ರಿಸೀವ್ ಮಾಡ್ಕೊಂಡು ಆ ನಂತರ ಅದನ್ನು ಜಾರಿಗೊಳಿಸುವ ನಿರ್ಧಾರವನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಕೃಪಾ ಸಂಘಟನಾ ವತಿಯಿಂದ.